ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಅಮ್ಮನ ಮನೆಗೆ ದಸರಾ ರಜೆಗೆ ಅಂತ ಊರಿಗೆ ಹೋಗಿದ್ದೆ. ಊರಿಂದ ಈ ಟೈಮಲ್ಲಿ ದಸರಾ ಟೈಮಲ್ಲಿ ಮೈಸೂರಿಗೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ತಂಗಿರೆಲ್ಲ ಪ್ಲ್ಯಾನ್ ಮಾಡಿ ಮೈಸೂರಿಗೆ ಹೋಗೋಣ ಅಂತ ಹೊರಟು ಫೈನಲಿ ಮೈಸೂರಿಗೆ ಹೋಗಿ ರೀಚ್ ಆದ್ವಿ. ಹೋದ ತಕ್ಷಣ ನೋಡಿದ ಮೊದಲನೇದು ಅಂದರೆ ಏರೋಪ್ಲೇನು. ಮೇಲ್ಗಡೆ ವಿಮಾನ ಓಡಾಡ್ತಿತ್ತು. ನೋಡಿ ಶಾಕ್ ಆಯಿತು ಅಷ್ಟು ಹತ್ರದಲ್ಲಿ. ಅದಾದಮೇಲೆ ನೆಕ್ಸ್ಟು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ನವರಾತ್ರಿ ಟೈಮಲ್ಲಿ ಚಾಮುಂಡಿ ಬೆಟ್ಟ ಫುಲ್ಲು ರಶ್ ಆಗಿರುತ್ತೆ, ಅದಂತೂ ಗೊತ್ತಿರೋ ವಿಷಯನೇ. ಸೊ ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪ್ಲೇಸ್ ಬಂದು ಪುಷ್ಪ ಪ್ರದರ್ಶನ ಮತ್ತು ಆಹಾರ ಮೇಳಕ್ಕೆ. ಫ್ಲವರ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದೊಂದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅನ್ನಿಸ್ತಿತ್ತು. ಈ ಟೈಮಲ್ಲಿ ಮೈಸೂರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮಿಂಚ್ತಾ ಇರುತ್ತೆ, ಸ್ವರ್ಗನೇ ಕಣ್ಮುಂದೆ ಇರುತ್ತೆ ಅಂತ ಹೇಳಿದ್ರೆ ತಪ್ಪೇ ಇಲ್ಲ. ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಒಂದೊಂದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಟೈಮಲ್ಲಿ ಹೋಗಲಿಲ್ಲ ಅಂದರೆ ಅದು ನಾವೇ ತುಂಬ ಮಿಸ್ ಮಾಡ್ಕೊಂಡಂಗೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟಾಗಿ ಟೈಮ್ ಆಗಿದ್ದು ಬೇಗ ಎಲ್ಲನೂ ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದು ಅರಮನೆ ಹತ್ರ. ಕರೆಕ್ಟಾಗಿ 7 ಗಂಟೆಗೆ ಸರಿಯಾಗಿ ಅರಮನೆ ಲೈಟಿಂಗ್ಸ್ ಎಲ್ಲ ಆನ್ ಆಯಿತು. ಇಡೀ ಮೈಸೂರು ಫುಲ್ಲು ಲೈಟಿಂಗ್ಸಲ್ಲಿ ಮಿಂಚ್ತಾ ಇತ್ತು. ಎಷ್ಟು ಚೆಂದ ಕಾಣಿಸ್ತಿತ್ತು ಅಂದರೆ ಮೈಸೂರು ನೋಡೋದಕ್ಕೆ ಎರಡು ಕಣ್ಣಲ್ಲ 4 ಕಣ್ಣಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಬಸ್ಸಲ್ಲಿ ಹೋಗಿದ್ದರಿಂದ ನನಗೆ ಬೇಗ ಬಸ್ಸಿಗೆ ಬೇಕು, ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮ್ ತೊಗೊಳಕ್ಕಾಗಲ್ಲ. ಬೇಗ ಎಲ್ಲ ನೋಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬರ್ತಾ ಹಾಗೆ ಬಸ್ಸಲ್ಲೂ ಅರ್ಧ ನೋಡ್ಕೊಂಡ್ವಿ. ಸೊ ಫೈನಲಿ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಅಣ್ಣ ಬಂದು ಪಿಕ್ ಮಾಡಿದ್ರು.